ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಸುಂಧರ 1. ರಾಜಸ್ಥಾನದ ರಾಜಧಾನಿ ಜೈಪುರದ ಕೋಟೆಯೊಂದರ ಕಾವಲಿನಲ್ಲಿ ಇರುವ ಅರಮನೆ. ಸುತ್ತಲೂ ದೊಡ್ಡದಾದ ಕೋಟೆಗಳನ್ನೇ ತನ್ನ ರಕ್ಷಣೆಗೆಂದು ಕಟ್ಟಿಕೊಂಡಂತೆ ಇರುವ ಬೃಹತ್ ಅರಮನೆ. ಗುಲಾಬಿ ಹೂಗಳಿಂದ ಅಲಂಕಾರಗೊಂಡು ಮದುಮಗಳ ಹಾಗೆ ಕಾಣುತ್ತಾ ಇದ್ದ ಅರಮನೆಯ ಸುತ್ತಲೂ ಹಸಿರ ರಾಶಿ, ಕಣ್ಮನ ಸೆಳೆಯುವ ತರಹೇವಾರಿ ಹೂಗಳು. ಅಲ್ಲಲ್ಲಿ ಕಾವಲಿಗೆ ನಿಂತಿರುವ ಸೈನಿಕರು. ಒಂದು ಕಡೆಯಾದರೆ ಸಂಗೀತ ಕಲಿಯುತ್ತಾ ಇರುವ ಜಾಣೆಯರು, ಇನ್ನೊಂದು ಕಡೆ ಮಗದೊಂದು ಕಡೆ ನೃತ್ಯಾಭ್ಯಾಸದಲ್ಲಿ ತಲ್ಲೀನರಾಗಿರುವ ಬಾಲೆಯರು. ಒಟ್ಟಿನಲ್ಲಿ ಅದೊಂದು ಸ್ವರ್ಗವೇ ಸರಿ. ಇಷ್ಟೊಂದು ವಯ್ಯಾರದಿಂದ ಕೂಡಿದ್ದ ಅರಮನೆ ಇದ್ದಕ್ಕಿದ್ದ ಹಾಗೆ ತನ್ನ ರೂಪುರೇಷೆಯನ್ನು ಬದಲಾಯಿಸಿಕೊಳ್ಳುತ್ತಾ ಇದೆ. ಇಷ್ಟೊತ್ತು ತಂಗಾಳಿ ಬೀಸುತ್ತಾ ಇದ್ದ ವಾತಾವರಣದಲ್ಲಿ ತಡೆಯಲು ಆಗದಂತಹ ಬಿಸಿಗಾಳಿ. ಅರಮನೆಯ ತುಂಬ ಚೆಲ್ಲಾಡಿರುವ ರಕ್ತ, ಅಲ್ಲಲ್ಲಿ ಬಿದ್ದಿರುವ ಶವಗಳು. ನೋಡಿದರೆ ಈಗ ತಾನೇ ಯಾರೋ ಕೊಂದು ಹಾಕಿರುವ ಹಾಗಿದೆ. ಹಾಲಿನಷ್ಟೇ ಬಿಳುಪಾಗಿ ಇದ್ದ ಈಜುಕೊಳ ಒಂದೇ ಸಲಿಗೆ ರಕ್ತವರ್ಣಕ್ಕೆ ತಿರುಗಿತ್ತು. ಒಟ್ಟಾರೆ ಅದೊಂದು ಬೀಭತ್ಸ ದೃಶ್ಯ. ಅರಮನೆಯ ಒಳಗೆ ಜೋರಾಗಿ ಕೇಳಿಬರುತ್ತಾ ಇದ್ದ ಮಂತ್ರಘೋಷಗಳು, ಹೋಮ ಹವನದ ವಾಸನೆ ಮೂಗಿಗೆ ಬಡಿಯುತ್ತಿದೆ. ಸುತ್ತಲೂ ವಿಧ ವಿಧವಾದ ರಂಗೋಲಿಯ ರಂಗ ಹಾಕಿರುವುದು. ಪೂಜೆಯೊಂದನ್ನು ಸಂಪೂರ್ಣವಾಗಿ ಮುಗಿಸಿದ ಸರಿಸುಮಾರು 50 ಜನ ಮಾಂತ್ರಿಕರು ಅಲ್ಲಿಂದ ಎದ್ದು ಮಹಡಿಯ ಮೇಲೆ ಇದ್ದ ವಿಶಾಲವಾದ ಕೋಣೆಗೆ ಹೋಗುವರು. ಅಲ್ಲೊಂದು ದೊಡ್ಡದಾದ ತೂಗುಯ್ಯಾಲೆ. ಅಲ್ಲಿಂದ ಬಂದ ಮಾಂತ್ರಿಕರು ಪಟಪಟನೆ ಮಂತ್ರಗಳನ್ನು ಹೇಳುತ್ತಾ ಯಾರನ್ನೋ ಆವಾಹನೆ ಮಾಡುತ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಕೋಣೆಯ ಕಿಟಕಿಗಳು ಟಪಟಪ ಟಪಟಪ ಬಡಿದುಕೊಳ್ಳಲು, ಮಾಂತ್ರಿಕರ ಮಂತ್ರದ ಸೆಳೆತಕ್ಕೆ ಸಿಲುಕಿದಂತೆ ಬಿಳಿ ಹೊಗೆಯಾಕಾರದ ಆಕೃತಿಯೊಂದು ಬಂದು ತೂಗುಯ್ಯಾಲೆಯ ಮೇಲೆ ಗೋಚರಿಸಿತು. ಇದೇ ಸಮಯಕ್ಕಾಗಿ ಕಾಯುತ್ತಾ ಇದ್ದ ಮಾಂತ್ರಿಕರು ಆತ್ಮವನ್ನು ಅದೇ ಉಯ್ಯಾಲೆಯಲ್ಲಿ ಬಂಧಿಸಿ ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ಪೂರ್ತಿ ಅರಮನೆಗೆ ದಿಗ್ ಎಂದು ಬೆಂಕಿ ಹೊತ್ತಿಕೊಂಡಿತು. ನೋಡುತ್ತಿದ್ದಂತೆ ಪೂರ್ತಿ ಅರಮನೆ ಬೆಂಕಿಗೆ ಆಹುತಿಯಾಗಿತ್ತು. ಮಾಂತ್ರಿಕರು ಸಹ ಜ್ವಾಲೆಯ ಕೆನ್ನಾಲಿಗೆಗೆ ಸಜೀವ ದಹನವಾದರೆ ಆ ಕೋಣೆಯೊಂದರ ಒಂದು ಸಣ್ಣ ಕಟ್ಟಿಗೆಯನ್ನು ಸಹ ಬೆಂಕಿ ಸೋಕಿರಲಿಲ್ಲ. ಬೆಂಕಿಯ ಜ್ವಾಲೆಯ ತೀವ್ರತೆಯ ತಡೆಯಲು ಆಗದೆ ಒಮ್ಮೆಲೆ ಎದ್ದು ಕುಳಿತುಬಿಟ್ಟಳು ವಸುಂಧರ. ಬೆಂಕಿ ಬೆಂಕಿ, ಅಮ್ಮ ಉರಿತಾ ಇದೆ, ಅಯ್ಯೋ ಯಾರಾದ್ರೂ ಕಾಪಾಡಿ ಅಮ್ಮ, ಈ ಬೆಂಕಿ ನನ್ನ ಸುಟ್ಟು ಕರಕಲು ಮಾಡುತ್ತೆ ಎಂದವಳು ನಿದ್ರೆಯಲ್ಲಿ ಒಂದೇ ಸಮನೆ ಉಸಿರುಗಟ್ಟಿದಂತೆ ಕೂಗಾಡುತ್ತಾ ಇದ್ದಳು. ಇವಳ ಅರಚುವಿಕೆಗೆ ಮನೆಯ ಮಂದಿಯೆಲ್ಲ ಇವಳ ಮುಂದೆ ಹಾಜರಾಗಿದ್ದರು. ಅವಳ ಮಂಚದ ಒಂದು ಬದಿಗೆ ಬಂದ ಅಜ್ಜಿ ವೃಂದಾವತಿ ಅವಳ ಕೆನ್ನೆ ತಟ್ಟಿ ಮಾತಾಡಿಸುತ್ತಾ ಎಚ್ಚರಿಸಲು ಪ್ರಯತ್ನಪಟ್ಟರು. ಕಣ್ಣು ಬಿಡದೆ ಹಾಸಿಗೆಯ ಮೇಲೆ ಹೊರಳಾಡುತ್ತಾ ಅರಚುತ್ತಾ ಇದ್ದವಳನ್ನು ಕಂಡು, ತುಳಸಿ ಹೋಗು, ದೇವರ ಕೋಣೆಯಲ್ಲಿ ತಾಯಿಯ ಕುಂಕುಮ ಇದೆ, ಹೋಗಿ ತಗೊಂಡು ಬಾ. ಸರಿ ಅತ್ತೆ ಎಂದವರು. ಒಂದೇ ಉಸಿರಿಗೆ ಕುಂಕುಮದ ಜೊತೆ ಬಂದು ತನ್ನ ಅತ್ತೆಯ ಕೈಗೆ ಕೊಟ್ಟಿದ್ದರು. ಹುಟ್ಟಿದ 8 ವರ್ಷದವರೆಗೂ ಆರಾಮಾಗಿಯೇ ಇದ್ದ ವಸುಂಧರಳಿಗೆ ಸರಿಯಾಗಿ 9 ವರ್ಷ ತುಂಬಿದಾಗಲಿಂದಲೂ ಈ ಕನಸಿನ ಹಾವಳಿ ಶುರುವಾಗಿತ್ತು. ಏನೂ ಅರಿಯದ ಪುಟ್ಟ ವಯಸ್ಸಿನಲ್ಲಿ ಕನಸಿಗೆ ಭಯಬಿದ್ದ ಹುಡುಗಿ ಜ್ವರಕ್ಕೆ ಬಳಲಿ ಹೋಗುತ್ತಾ ಇತ್ತು. ಸರಿಯಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ಕನಸಿನ ಹಬ್ಬ ಆರಂಭವಾಗಿ ಬಿಡುತ್ತಾ ಇತ್ತು. ಕೆಲವೊಮ್ಮೆ ಕನಸು ಬಿದ್ದು ವಾರ ಕಳೆದರೂ ಭಯಕ್ಕೆ ಬಂದಿದ್ದ ಜ್ವರದ ತಾಪ ಇಳಿಯುತ್ತಲೇ ಇರಲಿಲ್ಲ. ಕನಸಿನ ಒದ್ದಾಡುತ್ತಾ ಇದ್ದ ಹುಡುಗಿ ಇಹಕ್ಕೆ ಬರಲು ಆಗದೇ ಇದ್ದ ನರಳುತ್ತಾ ಇದ್ದವಳು ಏನೇನು ಕನವರಿಸುತ್ತಾ ಇದ್ದಳು. ಇವಳ ಈ ರೀತಿಯ ಕನಸಿನ ಹಾವಳಿಗೆ ಮನೆಯವರೆಲ್ಲ ಕಂಗಾಲಾಗಿದ್ದರು. ಕುಂಕುಮವನ್ನು ಹಚ್ಚಿ ತಾಯಿಯ ನಮಸ್ಕರಣೆ ಮಾಡಿ ಅವಳ ತಲೆಯನ್ನು ನೇವರಿಸುತ್ತಾ ಇರಲು ಅವಳ ಕೂಗಾಟ, ಒದ್ದಾಟ ಎಲ್ಲವೂ ಒಂದೇ ಹಂತಕ್ಕೆ ಬಂದಿತ್ತು. ಮೆಲ್ಲನೆ ಕಣ್ಣು ತೆರೆದಾಗ ತನ್ನ ಎದುರಿಗೆ ನಿಂತಿದ್ದವರನ್ನು ಕಂಡು ಸ್ವಲ್ಪವೇ ತುಟಿ ಬಿರಿದ ಹುಡುಗಿ
ಏನೋ ಫ್ರೀ ಶೋ ಸಿಗುತ್ತೆ ನೋಡಿ ಎಂಜಾಯ್ ಮಾಡೋಣ ಅಂತ ಬಂದ್ರಾ ಎಲ್ಲ ಇಲ್ಲಿಗೆ ಎಂದವಳ ಧ್ವನಿಯಲ್ಲಿ ಇದ್ದ ಅಸಹ್ಯವನ್ನು ಕಂಡುಹಿಡಿಯದೇ ಇರಲಿಲ್ಲ ತಾಯಿ ಹೃದಯ. ವಸು, ಯಾಕೆ ಮಾತಾಡಿ ಇನ್ನಷ್ಟು ಆಯಾಸ ಮಾಡ್ಕೋತೀಯ ಪುಟ್ಟ, ಬಾ ಮಲಗು ಎಂದಾಗ ಮೊದಲು ಇವರನ್ನ ಎಲ್ಲ ಇಲ್ಲಿಂದ ಕಳಿಸು ವೃಂದ. ನನ್ನ ಒಳ್ಳೆ ರೋಗಿ ಥರ ನೋಡ್ತಾರೆ. ಯಾವುದೋ ಕೆಟ್ಟ ಕನಸು ಬಿದ್ದಿತ್ತು ಅಷ್ಟೇ. ಅಷ್ಟಕ್ಕೆ ಇವರೆಲ್ಲ ಹೀಗೆ ಬಂದು ನಿಂತ್ರ. ನನಗೆ ಯಾವುದೋ ದೊಡ್ಡ ರೋಗ ಬಂದಿದೆ. ಇನ್ನೊಂದು ಸ್ವಲ್ಪ ಸಮಯಕ್ಕೆ ಮೇಲಕ್ಕೆ ಟಿಕೆಟ್ ತಗೋತೀನಿ ಏನೋ ಅಂತ ಅನಿಸುತ್ತೆ ಅಷ್ಟೇ ಎಂದಾಗ ಒಮ್ಮೆಲೆ ಎಲ್ಲರೂ ಜೋರಾಗಿ ವಸುಂಧರ ಎಂದು ಕೂಗಿದರು. ಒಮ್ಮೆಲೆ ತಾನು ಏನಂದೆ ಎಂದು ನೆನಪು ಮಾಡಿಕೊಂಡ ಹುಡುಗಿ ತನ್ನವರ ಕಡೆಗೆ ನೋಡಲು ಎಲ್ಲರ ಕಂಗಳಲ್ಲಿ ನೀರು ಇನ್ನೇನೋ ಕೆಳಗೆ ಜಾರಲು ಹಾವಣಿಸುತ್ತಾ ಇತ್ತು. ಅವಳಿಗೂ ಗೊತ್ತು, ತನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿರುವ ತನ್ನವರು ತನ್ನ ಸಾವಿನ ಮಾತನ್ನು ಸಹಿಸರು ಎಂದು. ಆದರೂ ಹಾಗೊಮ್ಮೆ ಹೀಗೊಮ್ಮೆ ಸಾವಿನ ಬಗ್ಗೆ ಮಾತಾಡಿ ಎಲ್ಲರ ಕೋಪಕ್ಕೆ ತುತ್ತಾಗುತ್ತಾ ಇದ್ದಳು ಚೆಲುವೆ. ನನ್ನನ್ನೇ ಸುಡೋ ಹಾಗೆ ನೋಡ್ತೀರಾ ಎಂದು ಮಾತು ಮುಂದುವರೆಸುತ್ತಾ ಇದ್ದ ಹುಡುಗಿಗೆ ಕನಸಲ್ಲಿ ಕಂಡ ಬೆಂಕಿಯ ಜ್ವಾಲೆ ನೆನಪಾಗಿ ತಾಯಿಯ ಮಡಿಲಲ್ಲಿ ಮುದುರಿ ಮಲಗಿಬಿಟ್ಟಳು. ಅತ್ತೆ, ನಾನು ಇಲ್ಲೇ ಇರ್ತೀನಿ, ನೀವೆಲ್ಲ ಹೋಗಿ ಮಲಗಿ ಎಂದ ತುಳಸಿಯವರ ಮಾತಿಗೆ ಒಪ್ಪಿ ಅಲ್ಲಿಂದ ತಮ್ಮ ತಮ್ಮ ಕೋಣೆಯನ್ನು ಸೇರಿಕೊಂಡರು. ಮನೆಯವರು ರಾತ್ರಿ ಪೂರ್ತಿ ಕನಸಿನ ದಾಳಿಗೆ ಸಿಲುಕಿದ ಹುಡುಗಿ ಎದ್ದಿದ್ದೇ ಕೊಂಚ ತಡವಾಗಿ. ಸ್ನಾನ ಮಾಡಿ ರೇಷ್ಮೆ ಲಂಗ ದಾವಣಿ ಹಾಕಿ ಕೈಗೆ ಬಳೆ ತೊಟ್ಟು ಕಿವಿಗೆ ತನ್ನ ವೃಂದ ಕೊಟ್ಟಿದ್ದ ದೊಡ್ಡ ಜುಮುಕಿ ಹಾಕಿದವಳು ಕೆಳಗೆ ಬಂದಾಗ ಆಗಲೇ ಎಲ್ಲರೂ ತಿಂಡಿಗೆ ಕುಳಿತು ಬಿಟ್ಟಿದ್ದರು. ವಸು ಮನೆಯಲ್ಲಿ ಇದ್ದಾಗ ಅವಳನ್ನು ಬಿಟ್ಟು ಎಂದೂ ಊಟ ತಿಂಡಿ ಮಾಡದ ಮನೆಯವರು ಇಂದು ಅವಳನ್ನು ಬಿಟ್ಟೇ ತಿಂಡಿ ಮಾಡುತ್ತಾ ಇದ್ದರು. ಅವಳು ಎಷ್ಟೇ ಮಾತನಾಡಿಸಲು ಪ್ರಯತ್ನಪಟ್ಟರೂ ಯಾರೂ ಒಂದು ಮಾತು ಕೂಡ ಆಡದೆ ತಮಗೂ ಬರುತ್ತಿರುವ ಧ್ವನಿಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ತಿಂಡಿ ತಿನ್ನುತ್ತಾ ಇದ್ದವರನ್ನು ಕಡೆಗಣಿಸಿ ಅಲ್ಲಿಂದ ಹೊರಟು ಬಿಟ್ಟಳು. ವಸುಂಧರ ಅತ್ತು ಕರೆದು ರಂಪ ಮಾಡುವಳು ಎಂದು ತಿಳಿದಿದ್ದ ಮನೆಯವರ ನಂಬಿಕೆಯನ್ನು ಸುಳ್ಳು ಮಾಡಿ ಹೊರಗೆ ಹೋಗಿತ್ತು ಹುಡುಗಿ. ಅವಳು ಹೋದ 20 ನಿಮಿಷಕ್ಕೆ ಸರಿಯಾಗಿ ಮನೆಯ ಮುಂದೆ ಜನಜಂಗುಳಿ, ಗಲಾಟೆ, ದೇವ್ಗಲಾಟೆ. ಏನದು ನೋಡು, ಯಾಕಿಷ್ಟೊಂದು ಜನ ಸೇರಿರೋದು ಎಂದಾಗ ನೋಡಲು ಹೊರಗೆ ಹೋಗಿದ್ದರು ವೃಂದಾರವರ ಕಿರಿಯ ಮಗ ತುಳಸಿಪತಿ ದೇವಾನಂದ್. ಮುಂದುವರೆಯುವುದು ಭಾಗ 2ರಲ್ಲಿ. ಧನ್ಯವಾದಗಳು.